ಸೊ ಗಾಯ್ಸ್, ನೀವು ರೀಲ್ಸ್ ಎಲ್ಲ ನೋಡಿರ್ತೀರಲ್ಲ, ಫುಲ್ಜರ್ ಸೋಡಾ ಈ ಕಡೆ ತುಂಬ ಫೇಮಸ್ಸು. ಸೊ ಅದಕ್ಕೆ ಇಲ್ಲಿ ಅದನ್ನ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಸೊ ಅಣ್ಣ ಇದ್ದಾರೆ. ಯಾರು ಕುಡಿತೀರಾ ಫಸ್ಟು? ಅಮ್ಮ ನೀವಾ ಫಸ್ಟ್? ಸರ್ ಫಸ್ಟ್ ಒಂದು ಕೊಡಿ. ನಮ್ಮ ಅಮ್ಮ ಯಾವುದು ಕಾಪರೇಷನೇ ಮಾಡಲ್ಲ. ನಮ್ಮ ಬಾವ ಬಂದರು. ಬ್ರೋ ಬನ್ನಿ, ಸೋಡಾ ಟ್ರೈ ಮಾಡಿ. ಏನು ಹೇಳಿ? ಯಾವ ಫ್ಲೇವರ್ ಇದೆ? ಕೋಕೋ ಮ್ಯಾಂಗೋ ಆರೆಂಜ್ ಪೈನಾಪಲ್. ಅಮ್ಮ ಇದು ಅಣ್ಣ, ಕೋಕೋ ಮ್ಯಾಂಗೋ ಆರೆಂಜ್ ಪೈನಾಪಲ್. ಮ್ಯಾಂಗೋ ಮ್ಯಾಂಗೋ ಪೈನಾಪಲ್. ಓಕೆ ರೆಡಿ ಒಮ್ಮೆ. ಅದು ಹಂಗನೆ ಚಾಡು ಅದಿಟ್ಟ ಹಂಗ ಬರುತ್ತೆ. ಹಾಂ ಫಸ್ಟ್ ಅದನ್ನ ಪುಡ್ಸೋ. ಇದೇನು ಉಪ್ಪ? ಹಾಂ ಅಮ್ಮ ಬಾವಡೆ ಕುಡ್ಸೋ. ಇಪ್ಪ ಅವ್ರು ಇಡು ಅಮ್ಮ. ನೀ ಕರೆಕ್ಟ್ ನಿನ್ನೋ ಕರೆಕ್ಟ್ ಕುಡಿಕೆಮ್ಮ ಕುಡಿಕೆ. ನಮ್ಮಮ್ಮ ಸ್ಲೋ ರಿಯಾಕ್ಷನ್ ನೋಡ್ತಾ ಅವ್ರೆ. ಏನಾಗುತ್ತೆ ನೋಡೋಣ ಅಂತ. ಸೊ ಇವಾಗ ನನ್ನ ತಮ್ಮ ಆರೆಂಜ್ ಟ್ರೈ ಮಾಡ್ತಾ ಇದ್ದಾನೆ. ನಾನು ಸ್ಯಾಂಪಲ್ ನೋಡಿ ಯಾವ ಚೆನ್ನಾಗಿದೆ. ಇಟ್ಸ್ ಅದು ಓಕೆ. ಇವರೆಲ್ಲದಕ್ಕೂ ಒಂದು ಕ್ವಶನ್ ಮಾರ್ಕ್ ಇಟ್ಟಿರ್ತಾರೆ. ಆರೆಂಜ್ ಅಲ್ಲ? ಈ ಸರಿ ಸರಿಯಾಗಿ ವಿಡಿಯೋ ಮಾಡ್ತೀನಿ. ಸರಿ ಈ ಅಮ್ಮ ಫ್ಲಾಪ್ ಮಾಡ್ಬಿಡ್ತು. ಫಸ್ಟ್ ವಿಡಿಯೋನ ಅಮ್ಮ ಫ್ಲಾಪ್ ಮಾಡಿದ್ರು, ಹಂಗಾಗಿ ಸೆಕೆಂಡ್ ವಿಡಿಯೋ ಕರೆಕ್ಟಾಗಿರಲಿ ಅಂತ. ಓಕೆ ಉನೈ ಆರೆಂಜ್. ಇವನು ಫ್ಲಾಪ್ ಮಾಡ್ಬಿಟ್ಟ. ಇವನು ಕೊಡ್ದಿಲ್ಲ. ಇವಂದು ಫ್ಲಾಪ್ ಶೋ. ಪ್ರಿಯಾ ಫುಲ್ಜರ್ ಸೋಡಾದ ಟೇಸ್ಟ್ ತಗೊಂಡು ನಾವು ನಮ್ಮ ಡೆಸ್ಟಿನೇಷನ್ ಆದ ಸೌತಡ್ಕ ದೇವಸ್ಥಾನಕ್ಕೆ ಬಂದು ತಲುಪಿದ್ದೀವಿ. ಸೊ ಇದು ಮೊದಲನೇ ಸಲ ನಾವು ಈ ದೇವಸ್ಥಾನಕ್ಕೆ ಬಂದಿದ್ದು. ಯಾಕಂದರೆ ಮುಂಚೆ ನಾವು ಬರೀ ಯೂಟ್ಯೂಬ್ನಲ್ಲಿ ವೀಡಿಯೋಸ್ಗಳನ್ನ ಮಾತ್ರ ನೋಡ್ತಾ ಇದ್ವಿ. ಅಂದರೆ ಯಾವ ರೀತಿ ಈ ಟೆಂಪಲ್ಗೆ ಗೋಡೆಗಳಿಲ್ಲ ಮತ್ತು ಮೇಲೆ ರೂಫ್ ಇಲ್ಲ ಅಂತ. ಸೊ ಅದನ್ನೆಲ್ಲ ನೋಡುವಾಗ ನಿಜವಾಗ್ಲೂ ಮನಸ್ಸಿಗೆ ಖುಷಿ ಆಗ್ತಾಯಿತ್ತು. ಆ್ಯಂಡ್ ಗಣೇಶನೂ ಅಷ್ಟೇ ತುಂಬ ಸುಂದರವಾಗಿ ಕಾಣಿಸ್ತಾರೆ ಇಲ್ಲಿ. ಮತ್ತು ಇಲ್ಲಿ ಕಟ್ಟಿರೋಂಥ ಎಲ್ಲ ಗಂಟೆಗಳ ಶಬ್ದನೂ ಅಷ್ಟೇ ಕಿವಿಗೆ ಇಂಪಾಗಿ ನಾದವನ್ನು ಕೇಳೋ ಹಾಗೆ ಮಾಡ್ತಾಯಿತ್ತು. ಆ್ಯಂಡ್ ನೋಡಿ, ದೇವರ ದರ್ಶನವನ್ನು ನಾವು ತುಂಬ ಹತ್ತಿರದಿಂದ ತುಂಬ ಚೆನ್ನಾಗಿ ಪಡೆದ್ವಿ. ಮತ್ತು ಗಂಟೆಗಳು ಎಷ್ಟು ಗಂಟೆಗಳು ಕಟ್ಟಿದ್ದಾರೆ ಅಂದರೆ
ಲೆಕ್ಕನೇ ಇಲ್ಲ, ಸಿಕ್ಕಾಪಟ್ಟೆ ಗಂಟೆಗಳು. ಆ್ಯಂಡ್ ಅದರಿಂದ ಬರ್ತಾ ಇರೋ ಸೌಂಡು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಮಗೆ ದರ್ಶನ. ಆ್ಯಂಡ್ ಅದಾದಮೇಲೆ ನಾವು ಊಟಕ್ಕೆ ಅಂತ ಅಲ್ಲೇ ಊಟದ ವ್ಯವಸ್ಥೆ ಇದೆ. ಆ್ಯಂಡ್ ನಮಗೆ ಗೊತ್ತಿರಲಿಲ್ಲ ಇಲ್ಲೂ ಎವ್ರಿ ಡೇ ಮಧ್ಯಾಹ್ನ ಫ್ರೀಯಾಗಿ ಭಕ್ತರಿಗೆ ಊಟ ಕೊಡ್ತಾರೆ ಅಂತ. ಸೊ ಊಟನ ತಿಂದ್ವಿ. ಮತ್ತು ನಾವು ವಾಪಸ್ಸು ದೇವಸ್ಥಾನಕ್ಕೆ ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ದೇವಸ್ಥಾನಕ್ಕೆ ಕೂತ್ಕೊಂಡ್ವಿ. ಅದೇ ಸಂದರ್ಭದಲ್ಲಿ ಅಲ್ಲಿ ಮಹಾಮಂಗಳಾರತಿ ಸ್ಟಾರ್ಟ್ ಆಯಿತು. ನಮಗೆ ಗೊತ್ತಿಲ್ಲ ಯಾವ ಟೈಮ್ಗೆ ಇದು ಪೂಜೆ ಮಾಡ್ತಾರೆ ಅಂತ. ಬಟ್ ಆದರೆ ಇದು ಮಹಾಮಂಗಳಾರತಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆ ದೃಶ್ಯ ನೋಡೋದಕ್ಕೆ. ಯಾಕಂದರೆ ಎಲ್ಲ ಭಕ್ತಾದಿಗಳು ಅಲ್ಲಿರುವಂಥ ಎಲ್ಲ ಗಂಟೆಗಳನ್ನ ಜೋರಾಗಿ ಹೊಡಿತಾಯಿದ್ರು. ಆ್ಯಂಡ್ ಅದರ ಶಬ್ದ ನಿಜವಾಗ್ಲೂ ಇಂಪಾಗಿತ್ತು. ಮತ್ತು ಅಲ್ಲಿ ತುಂಬ ಅಂದರೆ ತುಂಬ ಪಾಸಿಟಿವಿಟಿ ನಮಗೆ ಫೀಲ್ ಆಗ್ತಾಯಿತ್ತು. ಆ್ಯಂಡ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಆಫ್ ಅವರ್ ಲೈಫ್ಸ್. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಈ ಜನನೂ ಅಷ್ಟೇ ತುಂಬ ಅಂದರೆ ತುಂಬ ಭಕ್ತಿಯಿಂದ ಎಲ್ಲ ನಿಂತು ದೇವ್ರನ್ನ ನೋಡ್ತಾ ಇದ್ದಾರೆ. ನಮಗೆ ಗೊತ್ತಾಗಿಲ್ಲ, ಅದಕ್ಕೆ ನಾವು ಕುತ್ಕೊಂಡೇ ಇದ್ವಿ. ಆಮೇಲೆ ನಮಗೆ ರಿಯಲೈಸ್ ಆಯಿತು, ಓಕೆ ಇವಾಗ ಮಂಗಳಾರತಿ ಮಾಡ್ತಾಯಿದ್ದಾರೆ ಅಂತ. ಸೊ ಹಾಗಾಗಿ ನಾವು ಮತ್ತೆ ಎಲ್ಲರೂ ಎದ್ದು ನಿಂತು ಭಗವಂತನ ಮಂಗಳಾರತಿಯಲ್ಲಿ ಪಾಲ್ಗೊಂಡ್ವಿ. ಸೊ ಇದು ನಮ್ಮ ಮೊದಲನೇ ಭೇಟಿ ಈ ಸೌತಡ್ಕ ದೇವಸ್ಥಾನಕ್ಕೆ. ಬಟ್ ಆದರೆ ತುಂಬ ಚೆನ್ನಾಗಿತ್ತು ದರ್ಶನ ಆಗಲಿ, ಮತ್ತು ಊಟನೂ ಅಷ್ಟೇ ಇಲ್ಲಿ ಸಕ್ಕತ್ತಾಗಿತ್ತು. ನಮ್ಗೆ ಊಟ ಇಲ್ಲಿ ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ. ಇದು ಊಟನೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇನ್ನೊಂದೇನೆಂದರೆ ನಾವು ಊಟ ಮಾಡಿರೋ ಪ್ಲೇಟ್ನ ನಾವೇ ತೊಳೆದು ಕೊಡಬೇಕು. ಸೊ ಅದೂ ಒಳ್ಳೆ ಪ್ರಾಕ್ಟೀಸ್ ಅಂತ ಅನ್ನಿಸ್ತು. ಸೊ ಓಕೆ, ಸೊ ಇಲ್ಲಿಂದ ಇವಾಗ ಹೊರಡ್ತಾ ಇದ್ದೀವಿ. ಓಕೆ, ಸೊ ಇವಾಗ ಸೌತಡ್ಕದಿಂದ ನಾವು ಮುಂದೆ ಹೋಗ್ತಾ ಇದ್ದೀವಿ. ಇನ್ನು ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಇನ್ನು ನಮ್ಮ ಮುಂದಿನ ಭೇಟಿ. ನೋಡೋಣ ಅಲ್ಲಿ ಟೆಂಪಲ್ ಓಪನ್ ಇರುತ್ತಾ ಇಲ್ವಾ ಅನ್ನೋದೇ ಇವಾಗ ಕ್ವಶನ್ನು. ಟೈಮ್ ಇವಾಗ 2:40 ಇಲ್ಲಿಂದ 60 ಕಿಲೋಮೀಟರ್ ಸುಮಾರಿದೆ ಕುಕ್ಕೆ ಸುಬ್ರಹ್ಮಣ್ಯ. ಸೊ ಅಲ್ಲಿ ಹೋಗಿ ನೋಡೋಣ. ಓಕೆ, ಸೊ ಲೆಟ್ಸ್ ಕಂಟಿನ್ಯೂ ಜರ್ನಿ. ಓಕೆ, ಸಿ ಯು. ಸೊ ಗೈಸ್, ಏನಂದರೆ ನಾವು ಕುಕ್ಕೆ ಸುಬ್ರಹ್ಮಣ್ಯ ಹೋಗೋ ದಾರಿಯಲ್ಲಿ ಸ್ವಲ್ಪ ನಿದ್ದೆ ಬಂದು ನನಗೆ. ಹಾಗಾಗಿ ನಾವು ಇಲ್ಲಿ ಸ್ವಲ್ಪ ಕಾರನ್ನ ನಿಲ್ಲಿಸಿದ್ವಿ. ನಾನು ಒಂದು ಅರ್ಧ ಗಂಟೆ ಆಯಿತಾ, ಅರ್ಧ ಗಂಟೆ ಆಗಿ ಎದ್ದು ನೋಡ್ತಾ ಇದ್ದೀನಿ, ಇವೆಲ್ಲ ಬಂದು ಸೆಡ್ಲಾಗ್ಬಿಟ್ಟಿದೆ. ನಾವು ನಮ್ಮ ರಿಲೇಟಿವ್ ಮನೆಗೆ ಬಂದಂಗೆ ನೋಡಿ, ನಮ್ಮ ಅಮ್ಮ ಅಲ್ಲಿ, ನಮ್ಮ ಅಕ್ಕ ಇಲ್ಲಿ, ನಮ್ಮ ಅಪ್ಪ ಇಲ್ಲಿ, ಎಲ್ಲರೂ ಯಾವುದೋ ರಿಲೇಟಿವ್ಸ್ ಮನೆಗೆ ಬಂದಂಗೆ ಎಲ್ಲ ಸೆಟ್ಲಾಗ್ಬಿಟ್ಟಿದ್ದಾರೆ. ಹಾಂ, ನಮ್ಮ ಕ್ಲಾಸ್ಮೇಟ್ ಎಲ್ಲ ಇದ್ದವರಿಗೆ ಎಲ್ಲ ಮದುವೆ ಆಯ್ತು. ನಮ್ಮ ಕ್ಲಾಸಲ್ಲಿ ಎಲ್ಲ ಇದ್ರು ಮಕ್ಕಳೆಲ್ಲ ನಿಮ್ಮ ಮನೆಯಲ್ಲಿ ಒಬ್ರು ಮದುವೆ ಆಯ್ತು, ಒಬ್ಬರ ಹಸ್ಬೆಂಡ್ ಇವರು ಅವಾಗಿಂದ ಮಾತಾಡಿ ಯಾವ ಲೆವೆಲ್ಗೆ ಹೋಗ್ಬಿಟ್ಟಿದ್ದಾರೆ. ನನಗೆ ಹುಡುಗಿ ಹುಡುಕ್ತಾ ಇದ್ದಾರೆ ಇಲ್ಲಿ. ನಮ್ಮಲ್ಲಿ ಕೂಡ ನಿಮ್ಮಲ್ಲಿ
ತುಂಬ ಡಿಮ್ಯಾಂಡ್ ಮಾಡ್ತಾರೆ. ಓಕೆ, ಸೊ ಫೈನಲಿ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೀವಿ. ಸೊ ಪಾರ್ಕಿಂಗ್ ಮಾಡಿದ್ವಿ. ಸೊ ಇವರು ಹಿಂದೆ ನೀವೇನು ನೋಡ್ತಾ ಇದ್ದೀರಾ, ಇವ್ರ ಹತ್ರ ಕೇಳಿದ್ವಿ, ಇವರು ದರ್ಶನ ಮಾಡಿ ಹೋಗ್ತಿದ್ದಾರೆ. ಸೊ ಎಲ್ಲರೂ ಏನು ರಶ್ ಇಲ್ಲ ಸರ್, ಹೋಗಿ ಆರಾಮಾಗಿ ಬೇಗನೆ ಆಗುತ್ತೆ ಅಂತ. ಸೊ ಹಂಗಾಗಿ ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಓಕೆ, ದರ್ಶನ ಆಯಿತು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ. 15 ನಿಮಿಷನೂ ಆಗಿಲ್ಲ ನಮಗೆ ದರ್ಶನಕ್ಕೆ. ಸಿಕ್ಕಾಪಟ್ಟೆ ಬೇಗ ಆಯಿತು. ಆ್ಯಂಡ್ ತುಂಬ ಒಳ್ಳೆಯ ದರ್ಶನ. ಐ ಫೀಲ್ ಬ್ಲೆಸ್ಡ್. ಸೊ ಇಲ್ಲಿ ಅಷ್ಟೇ. ಇವಾಗ ನಾವು ಇವಾಗ ಸ್ಟೇ ಮಾಡೋದಾ ಅಥವಾ ಬೆಂಗಳೂರಿಗೆ ಹೊರಡೋದಾ ಅಂತ ನೋಡ್ತಾ ಇದ್ವಿ. ಬಟ್ ದರ್ಶನ ಇಷ್ಟು ಬೇಗ ಆಗಿರೋದ್ರಿಂದ ನಾವು ಇವಾಗಲೇ ಓಡ್ತಾ ಇದ್ದೀವಿ ಬೆಂಗಳೂರಿಗೆ. ಆ್ಯಂಡ್ ಇಲ್ಲಿ ನೋಡಿ, ತೇರು ನೋಡಿ. ಸೊ ಫ್ರೆಂಡ್ಸ್, ನಾನು ಹೇಳ್ದಂಗೆ ಇವತ್ತು ಇಲ್ಲೇ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಒಂದು ರೂಮ್ ತೊಗೊಂಡಿರೋದಾ ಅಥವಾ ಬೆಂಗಳೂರಿಗೆ ಹೋಗೋದಾ ಅನ್ನೋ ಕನ್ಫ್ಯೂಷನ್ ಇತ್ತು. ಸೊ ಆದರೆ ನಮಗೆ ಇಷ್ಟು ಬೇಗ ದರ್ಶನ ಆಗಿದ್ದರಿಂದ 5:15 ಈಗ ಸಮಯ. ಸೊ ನಾವು ಒಂದು ಟೀ ಕುಡ್ಕೊಂಡು ಬೆಂಗಳೂರಿಗೆ ಹೊರಡೋಣ ಅಂತ ಡಿಸೈಡ್ ಮಾಡ್ತೀವಿ. ಆ್ಯಂಡ್ ಅಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯದಿಂದ ನಾವು 6:15ಗೆ ಬಿಡ್ತೀವಿ. ಆ್ಯಂಡ್ ಬೆಂಗಳೂರಿಗೆ ನಾವು 1 ಗಂಟೆ ರಾತ್ರಿಗೆ ಬಂದು ತಲುಪ್ತೀವಿ. ಸೊ ಇದು ನಮ್ಮ ಫ್ಯಾಮಿಲಿ ಟ್ರಿಪ್. ಆ್ಯಂಡ್ ಐ ಹೋಪ್ ಯು ಆಲ್ ಎಂಜಾಯ್ಡ್ ಗೈಸ್. ಥ್ಯಾಂಕ್ ಯು ಸೋ ಮಚ್.